ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ನಮಗೆಲ್ಲ ಗೊತ್ತೇ ಇದೆ. ಶುರುವಾಗಿ 2.5 ವರ್ಷ ಆಯಿತು, ದೊಡ್ಡ ಇತಿಹಾಸನೇ ಇದೆ. ಇದ್ರ ಮಧ್ಯದಲ್ಲಿ ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲು ಕಳೆದ 15 ದಿನಗಳಿಂದ ನಾವು ಹೇಳ್ತಾ ಇದ್ದೀವಿ ನಿಮಗೆ. ಶಾಸಕರೆಲ್ಲ ಫಾರಿನ್ ಟೂರ್ಗೆ ಹೋಗ್ತಾರೆ ಅಂತ. ಫಾರಿನ್ ಟೂರ್ಗೆ ಹೋಗೋದ್ರಲ್ಲಿ ಏನು ದೊಡ್ಡ ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳ್ಬೋದು. ಗುಂಪಾಗಿ ಹೋಗ್ತಾ ಇದಾರಲ್ಲ, ಅದೇ ಸ್ಪೆಷಲ್. ಅವ್ರವ್ರ ದುಡ್ಡಲ್ಲಿ ಯಾವಾಗ ಬೇಕಾದರೂ ಒಬ್ಬರು ಸ್ವಿಟ್ಜರ್ಲ್ಯಾಂಡ್ಗಾದರೂ ಹೋಗ್ಬೋದು ಅಥವಾ ಥೈಲ್ಯಾಂಡ್ಗಾದರೂ ಹೋಗ್ಬೋದು, ಅದು ಅವ್ರ ಇಷ್ಟ. ಆದರೆ ಒಟ್ಟಾಗಿ ಹೋಗ್ತಾ ಇದ್ದಾರಲ್ಲ ಗುಂಪಾಗಿ, 35ಕ್ಕೂ ಹೆಚ್ಚು ಶಾಸಕರು ಹೋಗ್ತಾರೆ ಅನ್ನೋ ಸುದ್ದಿ ಇದೆಯಲ್ಲ, ಇದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಕೆಲ ಶಾಸಕರು ಕೊನೆ ಕ್ಷಣದಲ್ಲಿ ಪ್ರವಾಸಕ್ಕೆ ಹಿಂದೇಟು ಹಾಕಿದ್ದಾರೆ. ನಾವು ಹೋಗ್ತಾ ಇಲ್ಲ, ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಟಿಕೆಟ್ ಅಂತಿದ್ದಾರೆ. ಸೊ ಕ್ಯಾನ್ಸಲ್ ಯಾಕೆ ಮಾಡ್ಬೇಕಾಗಿ ಬಂತು? ಇವ್ರು ಜಾಲಿ ಟ್ರಿಪ್ಗೆ ಹೋಗೋದಾದ್ರೆ ಕ್ಯಾನ್ಸಲ್ ಯಾರ ಅಣತಿಯಂತೆ, ಯಾರ ಸೂಚನೆ ಮೇರೆ ಕ್ಯಾನ್ಸಲ್ ಮಾಡೋ ರೀತಿ ಪರಿಸ್ಥಿತಿ ಬಂತು. ಹಾಗಾದರೆ ನಿಜವಾದ ಟ್ರಿಪ್ನ ಉದ್ದೇಶ ಏನಿತ್ತು? ಟ್ರಿಪ್ಪಿಗೆ ಹೋಗ್ತಾ ಇರೋರಲ್ಲಿ ಒಂದೇ ಬಣದ ಶಾಸಕರು ಯಾಕೆ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದಾರೆ? ಹಿಂಗೆ ಹೋಗಿ ಫಾರಿನಲ್ಲಿ ಕೂತು ಏನು ಸಂದೇಶವನ್ನು ಇಲ್ಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಇದ್ದಾವೆ. ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ. ಈಗ ನಾವು ದಾವಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿ ಆಗಿರೋದು ಗೊತ್ತಿಲ್ಲ. ಟೂರಾಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ಈ ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ನಾವು ಎಲ್ಲೂ ಹೋಗಲೇಬಾರ್ದೇನ್ರಿ. ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ? ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷನೂ ಹೋಗಿದ್ರಪ್ಪ ಎಲ್ಲರೂ, ಅವಾಗ ಯಾರು ಏನಂದಿಲ್ಲ. ಹೋಗೋರಿಗೆ ಯಾರು ತಡೆ ಹಿಡಿಯೋಕ್ಕಾಗ್ತದೆ? ನಾಯಕತ್ವದ ಗೊಂದಲ ಅಲ್ಲಿರೋದೇ ಹೊರತು ಇಲ್ಲಿಲ್ಲ. ಅವರ ಏನು ಒಳ ಜಗಳಗಳನ್ನು ಮುಚ್ಚಾಕ್ಲಿಕ್ಕೆ ಸುಮ್ಮನೆ ನಮ್ಮಲ್ಲಿ ತೋರಿಸ್ತಾ ಇದ್ದಾರೆ. ಅಂಥದ್ದು ಏನಾದರೂ ಇದ್ದರೆ ವರಿಷ್ಠರು ಕರೆಸಿ ನಮ್ಮ ನಾಯಕರನ್ನ ಮಾತನಾಡ್ತಾರೆ. ಎಲ್ಲನೂ ಹೈಕಮಾಂಡ್ ಅಂಗಳದಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. BJP ಅವ್ರ ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ. ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ನಮ್ಮ ಕಮಿಟಿಯಿಂದ ಯಾವುದೂ ನಿರ್ಧಾರ ಆಗಿಲ್ಲ. ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಈಗ ನಾವು ಹೋಗೋದಿಲ್ಲ, ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತೆ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ತೀರ್ಮಾನ, ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DKC ಟೀಮು, ಏನು ಸರ್ ಅದ? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಈಗ ಹೈಕಮಾಂಡು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಕೂತು ಚರ್ಚೆ ಮಾಡಿ ಏನಾದರೂ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಇವ್ರು ಯಾವ ಉದ್ದೇಶಕ್ಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿಯನ್ನು ಸಚಿವರು ಕೊಡ್ತಾರೆ ನೋಡಿದ್ರೆ ಅವ್ರು ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಅಂತಿಮವಾಗಿ ಏನು ನಂಬರ್ಸಲ್ಲಿ ಇವತ್ತು ಫ್ಲೈಟ್ ಹತ್ತಬಹುದು, ಎಷ್ಟು ಜನ, ಯಾವ ಕಡೆಯವರು, ಉದ್ದೇಶ ಏನು, ಅಧ್ಯಯನ ಮಾಡೋದನ್ನು ಎಲ್ಲ ಪಾರ್ಟಿಯವ್ರು ಇರಬೇಕು. ಇವ್ರು ಮಾತ್ರ ಹೋಗ್ತಿರೋದು ಯಾಕೆ? ಮಮತಾ, ಮೊದಲನೇದಾಗಿ 35ಕ್ಕೂ ಹೆಚ್ಚು ಶಾಸಕರು ಅನ್ನುವಂಥದ್ದು ಅಧಿವೇಶನ ನಡೀತಿದ್ದಂಥ ಸಂದರ್ಭದಲ್ಲಿ ಗೊತ್ತಾದಂಥ ಸುದ್ದಿ. ಮತ್ತು ಈ ರೀತಿ ಶಾಸಕರೊಂದು ವಿದೇಶಿ ಪ್ರವಾಸವನ್ನು ಹೋಗ್ತಿದ್ದಾರೆ ಅನ್ನುವಂಥ ಮೊದಲ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಕೂಡ ಪಬ್ಲಿಕ್ ಟಿವಿ. ಆ ನಂತರದಲ್ಲಿ ಅದು ಬೇರೆ ಬೇರೆ ಬೆಳವಣಿಗೆಗಳಿಗೆ ಕಾರಣವಾಯಿತು. ಹೈಕಮಾಂಡ್ ನಾಯಕರ ಗಮನಕ್ಕಾಯಿತು, ಹೋಗಬೇಡಿ ಅನ್ನೋ ಸೂಚನೆ ಕೊಟ್ಟರು ಅನ್ನುವಂಥದ್ದು. ಹಾಗೆ ಮೊದಲು ಹೊರಟಂಥವರು ಬರೀ 35 ಜನ ಶಾಸಕರೇ, ಪರಿಷತ್ ಸದಸ್ಯರು ಇರಲಿಲ್ಲ ಆ ಟೀಮ್ನಲ್ಲಿ. ಆನಂತರ ಅದು ಒಂದು ರೀತಿಯ ಹಾವು ಏಣಿ ಆಟಕ್ಕೆ ಕಾರಣ ಆಯಿತು. ಅಂದರೆ ಎಷ್ಟು ಜನ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಅವ್ರ ಬಣ ಇವ್ರ ಬಣ ಹೀಗೆಲ್ಲ. ಅದು ಈಗ ಅಂತಿಮವಾಗಿ 20 ಜನ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. 20ರಲ್ಲಿ 3 ಜನ MLCಗಳಿದ್ದಾರೆ, 17 ಜನ ಶಾಸಕರಿದ್ದಾರೆ. ಇನ್ನು ಬಣ ಅಂತ ನೋಡೋದಾದರೆ ಆರಂಭದಲ್ಲಿ ಅದು CM ಆಪ್ತ ವಲಯದ ಶಾಸಕರು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ DCM DK ಶಿವಕುಮಾರ್ ಕಡೆ ಶಾಸಕರು ಕೆಲವರು ರೆಸಾರ್ಟ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಬಂದಿತ್ತು. ಆದರೆ ಈಗ ಪಟ್ಟಿಯನ್ನು ಅಂದರೆ 3 ಜನ ಪರಿಷತ್ ಸದಸ್ಯರನ್ನ ಬದಿಗಿಟ್ಟು ಉಳಿದ 17 ಹೆಸರುಗಳೇನಿದ್ದಾವೆ ಅದರಲ್ಲಿ ನೋಡೋದಾದರೆ ಒಂದು 3-4 DCM DK ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ಕೂಡ ಅದರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅಂದರೆ ಉಳಿದವರು ಹೆಚ್ಚಿನವರು CM ಬೆಂಬಲಿತರು. ಅಂದರೆ ಇಲ್ಲಿ ಬಹುಶಃ ಒಂದು ಬಣವಾಗಿ ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಒಂದು ಟೂರ್ಗೆ ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿದ ನಂತರದಲ್ಲಿ ಯಾರ್ಯಾರು ಸಮನಮನಸ್ಕರು ಹೋಗಿ ಬಂದ್ಬಿಡೋಣ ಫ್ಯಾಮಿಲಿ ಜೊತೆಗೆ ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಕುಟುಂಬ ಸಹಿತರಾಗಿ ಹೋಗ್ತಾ ಇರುವಂತಹ ಒಂದು ಫ್ಯಾಮಿಲಿ ಟ್ರಿಪ್, MLAಗಳ ಫ್ಯಾಮಿಲಿ ಟ್ರಿಪ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು ಅಂತಿಮವಾಗಿ. ಹಾಗೆ ಯಾವುದೇ ಇಲಾಖೆಯಿಂದ ಸ್ಪಾನ್ಸರ್ಶಿಪ್ ಅಲ್ಲದೆ ಇರ್ಬೋದು, ಕೆಲವು ಸಚಿವರುಗಳು ಮತ್ತು ಸ್ವಲ್ಪ ಆರ್ಥಿಕವಾಗಿ ಸಾಮರ್ಥ್ಯ ಇರುವಂಥ ಕೆಲವು ಶಾಸಕರುಗಳು ಕೂಡ ಸ್ಪಾನ್ಸರ್ ಮಾಡಿದ್ರು, ಆಯ್ತು ಹೋಗಿ ಬನ್ನಿ ಅನ್ನುವಂಥ ಮಾತುಗಳು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಕೆಲವು ಸಚಿವ ಶಾಸಕರ ಬೆಂಬಲದೊಂದಿಗೆ
17 ಜನ ಶಾಸಕರುಗಳು 3 ಜನ ಪರಿಷತ್ ಸದಸ್ಯರು ತಮ್ಮ ಕುಟುಂಬದ ಸಹಿತರಾಗಿ ಹೋಗಿ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ಬಂದ್ವಿ. ಕಾಂಗ್ರೆಸ್ನ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ನಾವು ಏನೇನೆಲ್ಲ ವಿಚಾರಗಳನ್ನು ಹೇಳಬಹುದೋ ನೋಡಬಹುದೋ ಅದೆಲ್ಲ ರೀತಿಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 100 ದಿನ ಕಳೆಯೋದ್ರೊಳಗೆ ಬಹುದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬಂದವು. ಆಮೇಲೆ ಗುಂಪು ಗಲಾಟೆ, ಆಮೇಲೆ ಡಿನ್ನರ್ ಮೀಟಿಂಗು, ಕೆಲವರು ದುಬೈಗೆ ಹೊರಟಿದ್ರು, ಅದು ಕ್ಯಾನ್ಸಲ್ ಆಯಿತು. ಈಗ ಕೈ ಶಾಸಕರ ವಿದೇಶ ಪ್ರವಾಸದಲ್ಲಿ ಯಾರ್ಯಾರಿದ್ದಾರೆ? ಕೆ ವೆಂಕಟೇಶ್ ಅವರು ಇವರ ಇಲಾಖೆ ಅಂಡರಿಂದಲೇ ಹೋಗ್ತಾರೆ ಅಂತ ಆರಂಭಿಕ ಹಂತದಲ್ಲಿ ಮಾಹಿತಿ ಇತ್ತು, ಬಟ್ ಹಾಗೆಲ್ಲ ಇಲ್ಲ ಅಂತ ಹೇಳಿದ್ರು ಅವರು. ಬಿ ಚಿಮ್ಮನಕಟ್ಟಿ ಕೂಡ ಈ ವಿದೇಶ ಪ್ರವಾಸದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಚಿಕ್ಕಮಾದು, ಅಲ್ಲಮಪ್ರಭು ಪಾಟೀಲ್, ಎಲ್ಲ ಹೆಸರುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಬಿಡಿ. ಯಾರ್ಯಾರು ಆಪ್ತರು ಇವರು ಅನ್ನೋದು ನಿಮಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾರು ಕೃಷ್ಣಮೂರ್ತಿ ಇರ್ತಾರೆ, ದದ್ದಲ್ ಸಾಹೇಬ್ರು ಇರ್ತಾರೆ, GT ಪಾಟೀಲ್, ಕೈ ಶಾಸಕರ ವಿದೇಶ ಪ್ರವಾಸದ ಟೀಮ್ ರೆಡಿಯಾಗಿದೆ. ಮಹಂತೇಶ್ ಕೌಜಲಗಿ ಕೈ ಶಾಸಕರ ವಿದೇಶ ಪ್ರವಾಸದಲ್ಲಿ ಹೆಸರುಗಳು ಹೀಗಿದೆ.